ಕಡಲ್ಗೊಂಡ ಸಾಹೇಬ್ರು ಮುಂದೆ ಸರ್ ಕಡಲ್ಗೊಂಡ ಸಾಹೇಬ್ರು ಜಲಗ್ರಂಡ್ ಸಾಹೇಬ್ರು बच्चे नहीं लेने श्री विश्वराध्याय मंगलम शिव विश्वपालाय मंगलम श्री विश्वराध्याय मंगलम शिव विश्वपालाय मंगलम विश्वेश जाताय विश्वाभिबीजाय विश्वेश जाताय विश्वाभिबीजाय श्री विश्ववन्द्याय मंगलम शिव विश्वैक्यपालाय मंगलम श्री विश्वराध्याय मंगलम शिव विश्वैक्यपालाय मंगलम काशीपुरेशाय मंगलम कवि काशीनाथेशाय मंगलम क्लेशापहाराय पाशा प्रमोक्षाय क्लेशापहाराय पाशा प्रमोक्षाय शेषाद्रिमान्याय मंगलम शिव विश्वैक्यपालाय मंगलम श्री विश्वराध्याय मंगलम शिव विश्वैक्यपालाय मंगलम सकलेन सर ಮುಂದೆ ಇಂದು ಮಹಾನಗರ ಪಾಲಿಕೆಯ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ನಗರ ಯೋಜನಾ ಇದರಲ್ಲಿ ಇಲ್ಲಿ ಸುಮಾರು 1.5 ಕೋಟಿ ಒಟ್ಟಾರೆ ಈ ವಾರ್ಡ್ಗೆ 3.5 ಕೋಟಿ ರೂಪಾಯಿ ಮತ್ತು ಹಾಕಿಂ ಚೌಕ್ನಲ್ಲಿ ಈಗ ಇನ್ನೊಂದು ರಸ್ತೆ ಕಾಮಗಾರಿಗಳ 3 ಕೋಟಿ ರೂಪಾಯಿಯಿಂದ ನಾವು ತೆಗೆದುಕೊಳ್ತಾ ಇದೀವಿ. ಇನ್ನು 10 ದಿವಸಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಬರ್ತದೆ. ಮೊನ್ನೆ ಟೆಕ್ನಿಕಲ್ ಪರವಾಗಿ ಇನ್ನೊಂದು ಬೋರ್ಡ್ ಮೀಟಿಂಗ್ ಆಗಬೇಕಾಗಿದೆ. ಆ ಬೋರ್ಡ್ ಮೀಟಿಂಗ್ ನಂತರ ಇನ್ನೂ 140 ಕೋಟಿ ರೂಪಾಯಿ ಟೋಟಲ್ ಒಟ್ಟಾರೆ 150 ಕೋಟಿ ರೂಪಾಯಿ ಅಭಿವೃದ್ಧಿ ನಗರ ಮತಕ್ಷೇತ್ರಕ್ಕೆ ಆಗ್ತದೆ. अभी यहाँ पे जो रोड का काम किया है 1.5 करोड़ का काम है. इस वार्ड में 3.5 करोड़ का काम हो रहा है और हाकिम चौक में भी 2 करोड़ को काम अभी करने का है. और अभी 140 करोड़ महात्मा गांधी नगर योजना में टेक्निकल अप्रूवल हुआ है राज्य सरकार में. वो फाइनेंशियल अप्रूवल अभी 8-10 दिन में फाइनेंशियल अप्रूवल होने के बाद बहुशः 10 दिन के बाद और सब काम जो है वो काम हम लेंगे. और 150 करोड़ टोटली विजयपुर नगर में रोड्स, ड्रेनेज और इतर और अदर फैसिलिटीज के लिए काम होगा. सर बागलकोट बाय इलेक्शन में दावणಗೆರೆ बाय इलेक्शन ಸ್ಟಾರ್ಟ್ ಮಾಡಲಾ? ಪ್ರಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಇವತ್ತು ಹಕೀಂ ಚೌಕ್ ಟು ನಮ್ಮ ಗೋಲ್ ಗುಂಬಸ್ ರೋಡು ತುಂಬ ದಿನಗಳಿಂದ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿತ್ತು. ಇದೊಂದು ರೋಡು ತುಂಬ ವರ್ಷಗಳಿಂದನೂ ಕೂಡ ಆಗಿರಲಿಲ್ಲ.
ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಬಂದು ಗೋಲ್ ಗುಂಬಸ್ಸಿಂದ ಹಕೀಮ್ ಚೌಕ್ವರೆಗೂ ಹಾಗೂ ಲೇಡೀಸ್ ಹಾಸ್ಟೆಲು ಅರುಣ್ ಶಿಕಾರಿ ಇವತ್ತು ಒಟ್ಟು 3.5 ಕೋಟಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇನ್ನೂ ಕೂಡ ನಮಗೆ ಟೋಟಲಿ ನನ್ನ ವಾರ್ಡ್ಗೆ 9 ಕೋಟಿಗಳ ಅನುದಾನ ಬಂದಿದೆ. ಈಗ ಕಾಮಗಾರಿ ನಾಳೆಯಿಂದನೇ ಎಲ್ಲರೂ ಚಾಲನೆ ಮಾಡಲಾಗ್ತದೆ. ನಮ್ಮ ವಾರ್ಡಿನ ಜನತೆ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೂ, ನಮ್ಮ ಉಸ್ತುವಾರಿ ಸಚಿವರು ಸಾಹೇಬ್ರಿಗೂ, ನಮ್ಮ ಕಡಗೊಂಡು ಸಾಹೇಬ್ರಿಗೂ, ನಮ್ಮ ಜನತೆಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಸರ್, ನೀವು ಇಷ್ಟು ಚಲೋ ಕೆಲಸ ಮಾಡಾಕ್ತೀರಿ, ವಾರ್ಡ್ ಮಂದಿನೂ ನಿಮಗೆ ಭಾಳ ಇದು ಕಾಂಗ್ರೆಟ್ಸ್ ಕೊಡ್ಲಿಕ್ಕಿತ್ತಾರ. ನೀವು ಇಂಥ ಕೆಲಸ ಹೇಗೆ ಮಾಡ್ಲಾಕ್ತೀರಿ ಅಂತ ಹೇಳಿ ಎಲ್ಲ ನನ್ನ ವಾರ್ಡ್ನಿನ ಜನತೆ ಆಶೀರ್ವಾದದಿಂದ, ನಮ್ಮ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಬಳಗದಿಂದ ನನಗೆ ಈ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನನ್ನ ವಾರ್ಡ್ನ ಜನತೆ ಪ್ರತಿಯೊಂದಕ್ಕೂ ಸಮೇತ ನನಗೆ ಸಾಥ್ ಕೊಡ್ತಿರೋದು ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ನನ್ನ 2.5 ವರ್ಷ ಅಧಿಕಾರ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನಾನು ನನ್ನ ವಾರ್ಡ್ ಜನತೆಗೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 9 ಕೋಟಿ ಅನುದಾನ ಬಂದಿದ್ದ ನಿಮ್ಮ ವಾರ್ಡಿಗೆ ಅಂತ ಹೇಳತ್ತೀರಿ, ಅದು ಏನೈತಿ ಯಾವ್ಯಾವ ಕೆಲಸಕ್ಕೆ ತಾವು ಸರ್, ಗೋಲ್ ಗುಂಬಷ್ಟು ಹಕೀಮ್ ಚೌಕ್ ರೋಡ್ ತುಂಬಾ ದಿವಸದಿಂದ ಹದಗೆಟ್ಟು, ಅದು ಪವಾಡ ಬಸವೇಶ್ವರ ಗುಡಿ ರೋಡ್ ಆಗಿರ್ಬೋದು, ನಮ್ಮ ಲೇಡೀಸ್ ಹಾಸ್ಟೆಲ್ ಗುಡಿ ರೋಡ್ ಆಗಿರ್ಬೋದು, ಅರುಣ್ ಶಿಕಾರಿ ಓಡಿ ಸುಂದರೇಶ್ವರ ಗುಡಿ ರೋಡ್ ಆಗಿರ್ಬೋದು, ಇನ್ನೂ ಅನೇಕ, ಆಮೇಲೆ ನಮ್ಮ ಜಾಡರವಣಿ ವಡ್ರವಣಿನಲ್ಲಿ ತುಂಬಾ ದಿನದಿಂದ UGD ವರ್ಕು ಹಾಗೂ ಮಳೆ ನೀರು ಹೋಗುವಂತ ಚರಂಡಿ ಇರಲಿಲ್ಲ. ಆ ಎಲ್ಲ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಕನ್ನಡ ಹಿಂದಿ ಕನ್ನಡ ಮಾತಾಡೋದು ಚಲೋ. 18ನೇ ವಾರ್ಡ್ ನಂಬರ್. ಇವತ್ತು ವಿಜಯಪುರ ನಗರದ ವಾರ್ಡ್ ನಂಬರ್ 18ರಲ್ಲಿ ಕಾರ್ಪೊರೇಟರ್ ಆದ ಶ್ರೀ ಹಳ್ಳಿ ಇವರು ನಿರಂತರ ಶ್ರಮದಿಂದ ಮತ್ತು ಇವರ ನಿರಂತರ ಈ ವಾರ್ಡಿನ ಜನತೆಯ ಸೇವೆಗಾಗಿ ಶ್ರಮಿಸಿದ್ದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಇವತ್ತು 3.5 ಕೋಟಿ ಅನುದಾನ ಬಿಡುಗಡೆಗೊಳಿಸಿ ಈ ಗೋಲ್ ಗುಮ್ಮಸ್ದಿಂದ ಹಕೀಮ್ ಚೌಕ್ ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಗುದ್ಲಿ ಪೂಜೆಯಿಂದ ನಾವು ಒಂದು ಬಸನಗೌಡ ಪಾಟೀಲ್ ಯತ್ನಾಳ ಅವರು ಯಾವತ್ತು ಅಲ್ಪಸಂಖ್ಯಾತರ ಭೌಗೋಳಿಕ ಏರಿಯಾಗಳಲ್ಲಿ ವಾರ್ಡ್ಗಳಲ್ಲಿ ನಾನು ಯಾವುದೂ ಅಭಿವೃದ್ಧಿ ಮಾಡುವುದಿಲ್ಲ, ಗಡ್ಡ ಟೊಬ್ಗಿ ಇದ್ದವರು ನನ್ನ ಕಚೇರಿಗೆ ಬರಬಾರದು ಅನ್ನುವಂಥದ್ದು ಒಂದು ಅವೇಳನಕಾರಿಯನ್ನಾಗಿ ಮಾತನಾಡುತ್ತಿದ್ದನ್ನು ಇವತ್ತು ಹಳ್ಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರು ಸಾಬೀತುಪಡಿಸಿದ್ದಾರೆ. ರಾಜತಂತ್ರ ಮತ್ತು ರಾಜನೀತಿ ಅಂದ್ರೆ ಸರ್ವ ಜನಾಂಗ ಸುಖಿನೋ ಭವ ಅನ್ನುವಂಥ, ಸರ್ವ ಜನಾಂಗ ಸುಖಿನೋ ಭವ, ಸರ್ವ ಜನಾಂಗ ಶಾಂತಿಯ ತೋಟ ಅನ್ನಾಗಿ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಹಳ್ಳಿಯವರ ಕಡೆಯಿಂದ ದಿನೇಶ್ ಹಳ್ಳಿಯವ್ರ ಕಡೆಯಿಂದ ನಗರ ಶಾಸಕರು ಕಲ್ಕೋಬೇಕು, ತಿಳ್ಕೋಬೇಕು ಅನ್ನೋಂಥದ್ದು ನಾನು ಮಾಧ್ಯಮದ ಮುಖಾಂತರ ನಗರ ಶಾಸಕರಿಗೆ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ಇವತ್ತು ನೋಡ್ರಿ, ದಿನೇಶ್ ಹಳ್ಳಿಯವರು ಈ ವಾರ್ಡಿನ ಸದಸ್ಯರ ಕಾರ್ಪೊರೇಟರ್ನಾಗಿ ಆಯ್ಕೆ ಆಗಬೇಕಾದ್ರೆ ಅವ್ರದ್ದು ಸಮಾಜದ ಒಂದು ಸಿಂಗಲ್ ಓಟ್ ಇಲ್ಲೇ ಅವರಿಗೆ ಸಾಥ್ ನೀಡಿದ್ದು ಮತ್ತು ಅವರಿಗೆ ಸಹಕಾರ ನೀಡಿದ್ದು ಆಯ್ಕೆ ಆಗಲು ಮೂಲ ಕಾರಣೀಭೂತರಾದರು ಅಲ್ಪಸಂಖ್ಯಾತರು. ಮುಸ್ಲಿಂ ಸಮಾಜದ ಸಂಪೂರ್ಣ 99% ಮತದಾನ ಇವ್ರ ಪರವಾಗಿ ಚಲಾಯಿಸಿದ್ದಕ್ಕೆ ಇವತ್ತ ಈ ಏರಿಯಾದ ಅಲ್ಪಸಂಖ್ಯಾತರಿಗೆ ಅವರು ನಂದನವರ ಮಾಡಿ ವಾರ್ಡನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ವಾರ್ಡದ ಮುಸ್ಲಿಂ, ಹಿಂದೂ, ದಲಿತ್ ಸಮಾಜ ಮತ್ತು ಇತರೆ OBC ಸಮಾಜ ಎಲ್ಲ ಮತದಾರರು ಇವತ್ತು ಇವರದು ಚಿರಋಣಿಯಾಗಿ ನಾವು ಅವರಿಗೆ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯಾಕೆ ಅಂತಂತಂದ್ರೆ ಅಭಿವೃದ್ಧಿ ಒಂದೇ ಒಂದು ಜಪ ಹಿಡ್ಕೊಂಡು ಅವರು ಮುಂದೆ ಸಾಗಿಸ್ತಾ ಇದ್ದಾರೆ. ದೇವರು ಅವರಿಗೆ ಭವಿಷ್ಯದ ಬಿಜಾಪುರ ನಗರದ ಮೇಯರನ್ನಾಗಿ ಕಾಣಬೇಕು ಅಂತ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಮತ್ತು ದೇವರಿಗೆ ಬೇಡ್ಕೋತೀವಿ ಮತ್ತು ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ನಾವು ಕಳಕಳಿ ವಿನಂತಿ ಮಾಡ್ತೀವಿ. ಇದೇ ರೀತಿ ಅಭಿವೃದ್ಧಿ ಮಾಡುವಂತ ಒಬ್ಬ ಪ್ರಾಮಾಣಿಕ ದಕ್ಷ ಕಾರ್ಪೊರೇಟರ್ ದಿನೇಶ್ ಹಳ್ಳಿ ಅವರಿಗೆ
ಮುಂದಿನ ಅವಧಿಯ ಮೇಯರ್ ಮಾಡಬೇಕು ಅಂತೇಳಿ ನಮ್ದು ಸ್ವಯಂ ಪ್ರೇರಿತ ಆಗ್ರಹ ಇದೆ. ಮತ್ತು ಅದರ ಜೊತೆಗೇನೆ ಇವತ್ತು 35 ಕಾರ್ಪೊರೇಟರ್ಸ್ ಈ ಬಿಜಾಪುರ ನಗರದಿಂದ ಆಯ್ಕೆ ಆಗಿದ್ದಾರೆ. ಆದರೆ ಕೆಲವು ಕಾರ್ಪೊರೇಟರ್ಸ್ಗಳು ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನಾರೇ ಮಾಡ್ತಾ ಇದ್ದಾರೆ. ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಆದರೆ ನಿಷ್ಠೆಯಿಂದ ಪ್ರಾಮಾಣಿಕ ದಕ್ಷ ಭ್ರಷ್ಟಾಚಾರ ವಿಲ್ಲದೆ ಇವತ್ತೇನಾದ್ರೂ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತಂದ್ರೆ ದಿನೇಶ್ ಹಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಕರ್ನಾಟಕ. ಸರ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು 3 ವರ್ಷ ಆಗಾಗಬೇಕು. ನಗರ ಶಾಸಕರು ಮುಸ್ಲಿಮರು ಟೋಪಿ ಈಗ 3 ವರ್ಷ ಆದಾಗ ಭೂಮಿ ಪೂಜೆ ಆಗ್ತಾವ ಸರ್ ರಸ್ತೆಯಲ್ಲಿ. ಈಗ ಜೇಮ್ ರೋಡದಕ್ಕೆ ಭೂಮಿ ಪೂಜೆ ಆಗ್ಯಾವ ಸರ್. ವಿನಾತನ ಕೆಲಸ ಶುರುವಾಗಿಲ್ಲ. ಈಗ ಎಷ್ಟು ಹಲವಾರು ವಾರ್ಡ್ಗಳು ಸರ್ ಮುಸ್ಲಿಂ ಮೈನಾರಿಟಿ ಎಲ್ಲಿ ಇರ್ತಾರೆ ಹೆಚ್ಚಿಗೆ ಎಲ್ಲ ಕೆಲಸ ಆಗಿಲ್ಲ ಸರ್. ವಾರ್ಡ್ ನಂಬರ್ 18 ಅದೋ 19 ಅದೋ 28 ಅದೋ 20 ಅದೋ ಸರ್ 29 ಅದೋ ಕೆಲವೊಂದು ವಾರ್ಡ್ಗಳು ಏನಾಗ್ತದೆ ಯಾಕೆ ಶಾಸಕ ನೀಡಿ ಸರ್ಕಾರಕ್ಕೆ ವಜ್ಜಿ ಬೀಳ್ತದೆ ಏನು ಇಲ್ಲ. ಈಗ ನೋಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರುವ ಎಸ್ಟಿಮೇಟ್ ಮತ್ತು ಅನುದಾನ ಏನು ಕೇಂದ್ರ ಸರ್ಕಾರದಿಂದ ಬಂದಿದ್ದು ಅನುದಾನ ಏನಿತ್ತು 156 ಕೋಟಿ ಚಿಲ್ಲರ್ ಅಮೌಂಟ್, ಅದರಲ್ಲಿ ಬಿಜಾಪುರ್ ರೆಕಾರ್ಡ್ಸ್ನಲ್ಲೇ ಬಿಜಾಪುರ್ ಇತ್ತಿತ್ತು. ಅದನ್ನು ವಿಜಯಪುರ್ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗಿತ್ತು. ಆ ಬಿಜಾಪುರ ಅಂಡ್ ವಿಜಯಪುರದ ಗೊಂದಲದಲ್ಲಿ ಸುಮಾರು ಒಂದು ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಸಂಘರ್ಷ ಮಾಡಲಿಕ್ಕೆ ಆಯಿತು. ಹಾಗಾಗಿ ವಿಳಂಬ ಆಯಿತು. ನಂತರ ಟೆಂಡರ್ ಪ್ರಕ್ರಿಯೆ ಟೆಕ್ನಿಕಲ್ ಇಶ್ಯೂಸ್ಗಳು ಸರಿಪಡಿಸಲಿಕ್ಕೆ ಒಂದು 6 ತಿಂಗಳ ಕಾಲಾವಧಿ ಹೋಯಿತು. ಆದರೆ ನಿರಂತರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಮೈನಾರಿಟಿ ವಾರ್ಡ್ಗಳನ್ನು ಈ ಕಾರ್ಯಾವಧಿ ಒಳಗೆ ಸಂಪೂರ್ಣಗೊಳಿಸ್ಬೇಕಂತೇಳಿ ಈಗ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಅನುದಾನ ಬಿಡುಗಡೆ ಮಾಡಿಕೊಂಡು ಈಗ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಈಗ ಕೂಡಲೇ ಕೆಲಸ ಪ್ರಾರಂಭ ಆಗುವಂಥದ್ದು ಹಂತಕ್ಕೆ ಈಗ ಆಗಿದೆ. ಹಾಗಾಗಿ ದೇರ್ ಸೆ ದುರುಸ್ತ ಆಯ್ ಅಂತೇಳಿ ಅನ್ನುವಂಥ ಮಾತಿನಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಸ್ಮಾರ್ಟ್ ಸಿಟಿಯಲ್ಲಿ ಈಗ ಅದು ನಗರ ಶಾಸಕರಿಗೆ ಕೇಳಬೇಕು. ನಗರ ಶಾಸಕರಿಗೆ ಈ ಪ್ರಶ್ನೆ ಕೇಳಬೇಕು. ಅದು ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ಸಮರ್ಥ ಅಲ್ಲ. ಜನರು ಗಾಂಧಿ ಚೌಕಿದ ಆ ಕಡೆ ಈಗ ಎಲ್ಲ ಬಿಜಾಪುರ ಸುಧಾರಣೆ ಆಗಿದೆ. ಈ ಸೈಡ್ ಈ ಭಾಗ ಎಲ್ಲ ಮುಸ್ಲಿಂ ಅದಲ್ಲ ಅಲ್ಲೇ ಸುಧಾರಣೆ ಆಗ್ತಾ ಇದೆ. ಈಗ ಅದನ್ನ ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡ್ತಾ ಇದ್ದಾರೆ. ಅದನ್ನ ಎಂ ಬಿ ಪಾಟೀಲ್ ಸಾಹೇಬ್ರು ಪಣ ತಟ್ಟಿದ್ದಾರೆ. ಆ ಕಡೆ ಈಗ ಆಗಿದೆ, ಆ ಕಡೆ ಅನುದಾನದ ಅವಶ್ಯಕತೆ ಇಲ್ಲ. ಈಗ ಏನೇ ಸರ್ಕಾರದ ಅನುದಾನ ಬಂದ್ರೆ ಈ ಕಡೆನೇ ಅದ. ಸರ್ ಇಂಥ ಕೆಲಸ ಆಗ್ತಾವ, ನೀವು ನಗರ ಶಾಸಕರಿಗೆ ಏನ್ ಹೇಳ್ಬೇಕಂತ? ಅವ್ರಿಗೆ ಏನ್ ಹೇಳ್ಬೇಕು? ನಗರ ಶಾಸಕರಿಗೆ ನೋಡ್ರಿ, ಅವರು ತಾಸಿಗೆ ಒಂದಾದಾರ. ಅವರು ಗಂಡಸರಾಗ ಗಂಡಸಲ್ಲ, ಹೆಂಗಸರಾಗ ಹೆಂಗಸಲ್ಲ. ಯಾಕೆ ಅಂತಂತ ನೋಡ್ರಿ, ಈಗ ಕಳೆದ ಒಂದು ನಿಮ್ಮದೇ ಮಾಧ್ಯಮದ ಮುಖಾಂತರ ನಾನು ಕೇಳಿದೆ, ನಾನು ಮುಂದಿನ ತಿಂಗಳ ಚಲೋ ದಿವ್ಸ ನೋಡಿ ಒಂದು ಹಿಂದುತ್ವದ ಆಧಾರ ಮೇಲೆ ಒಂದು ಪಾರ್ಟಿ ನಿರ್ಮಾಣ ಮಾಡ್ತೀನಿ ಅಂತೇಳಿ. ಈಗ ಅವರೇ ಫೇಸ್ಬುಕ್ ಮತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ, ವಿಜೇಂದ್ರದ ಫಾಲೋವರ್ಸ್ ನನಗೆ ಗೌಡ್ರ ಅದುರಿ ಮಾಡಿದ್ರೆ ಸಮಸ್ಯೆ ಆಗ್ತದೆ, ಇದು ಸಮಸ್ಯೆ ಆಗ್ತದೆ ಅಂತೇಳಿ. ಹಾಗಿದ್ರೆ ನೀವು ಹೇಳಿದ್ರಿ ಯಾಕೆ ಪಾರ್ಟಿ ನಿರ್ಮಾಣ ಮಾಡಿದ? ಒಂದು ವಿಜೇಂದ್ರ ಫಾಲೋವರ್ಸ್ ಮಾತು ಕೇಳ್ತಿದ್ರೆ ಹೇಳ್ಬಾರ್ದಾಗಿತ್ತು. ಅವು ವಿಜೇಂದ್ರ ಮಾತು ಕೇಳ್ತಿದ್ದಿಲ್ಲ ಅಂತಂದ್ರೆ ನಿರ್ಮಾಣ ಮಾಡಿ ತೋರಿಸ್ಬೇಕು. ನಾವು ಸ್ವಾಗತಿಸ್ತೀವಿ. ನಮ್ಮ ನಗರ ಶಾಸಕರ ಕಟ್ಟಿರುವ ಪಾರ್ಟಿಗೆ ನಾವು ಸ್ವಾಗತಿಸ್ತೀವಿ, ಒಂದು ಗಂಡಸರ ನಿರ್ಣಯ ತಗೊಂಡ್ಕೊಂಡ್ರೆ. ಸರ್ ಒಂದ್ ಕಾಣ್ ಬರ್ಲಿಕ್ಕೈತಿ, ಬಿಜೆಪಿ ಕಾರ್ಪೊರೇಟರ್ಸ್ ನಗರ ಶಾಸಕರ ಜೊತೆ ತಿರುಗಾಡ್ಲಿಕ್ಕೆ. ಅದು ಅವ್ರದ್ದು ಆಂತರಿಕ ವಿಷಯ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಐ ಆಮ್ ನಾಟ್ ಪಾರ್ಟಿ ಪರ್ಸನ್. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅದು ಮಾಡಬಾರ್ದು. ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಮಾಡಬಾರ್ದು. ಅವರು ಬಿಜೆಪಿ ಉಚ್ಚಾಟಿತ ಆಗಿದ್ದಾರೆ, ಆದ್ರೂ ಬಿಜೆಪಿ ಮೆಂಬರ್ ಜೊತೆ ತಿರುಗಾಡಿ. ಈಗ ನೋಡ್ರಿ, ಅದು ಅವರು ಪಾರ್ಟಿ ಶಿಸ್ತಿನ ಪಾರ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಪಾರ್ಟಿಗೆ ಅವರಿಗೆ ಅದು ಬಿಟ್ಟಿರುವುದು ವಿಷಯ. ಅದು ನನಗೆ ಉತ್ತರ ಕೊಡುವಂತ ವಿಷಯ ಅಲ್ಲ. ರಾಜಕೀಯ ನನಗೆ ಗೊತ್ತಿಲ್ಲ ಸರ್. ನಾನು ರಾಜಕಾರಣ ಬಗ್ಗೆ ಮಾತಾಡೋದಿಲ್ಲ. ರಾಜಕೀಯ ನಾನು ಏನು ಮಾತಾಡೋದಿಲ್ಲ. ಥ್ಯಾಂಕ್ ಯು.